ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಬುಲ್ಡೋಸರ್ ಬಾಬಾ ಯೋಗಿ ಆದಿತ್ಯನಾಥ್. ಹೌದು, ನೀವು ಯಾರ ಹತ್ರ ಬೇಕಾದ್ರೆ ಹೋಗಿ ನಿಮ್ಗೆ ಎಂತಹ ಸಿಎಂ ಬೇಕು ಅಂತ ಕೇಳಿದ್ರೆ ಯೋಗಿಜಿ ಅಂತಹ ಸಿಎಂ ಬೇಕು ಅಂತ ಹೇಳ್ತಾರೆ. ಎಲ್ಲಾದ್ರೂ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಯೋಗಿಜಿ ಅವರ ಬುಲ್ಡೋಸರ್ ಮಾಡೆಲ್ ಇರ್ಬೇಕಿತ್ತು ಇಲ್ಲಿ ಅಂತ ಹೇಳುವವರು ಬಹಳಷ್ಟು ಮಂದಿ ಇದ್ದಾರೆ. ಇನ್ನು ವೆರಿ ಗುಡ್ ಯೋಗಿ ಮಾಡೆಲ್ ಅಂದ್ರೆ ಇದಪ್ಪ ಅಂತ ಹೇಳೋರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ಯೋಗಿ ಸರ್ಕಾರದ ಬುಲ್ಡೋಸರ್ ಕ್ರಮಗಳ ಬಗ್ಗೆ ಟೀಕೆ ಮಾಡೋರು ಕೂಡ ಇದ್ದೇ ಇದ್ದಾರೆ. ಆದ್ರೆ ಯೋಗಿಜಿ ಅವರಿಗೆ ಜೆಸಿಬಿ ಮೂಲಕ ಮನೆ ಬೀಳ್ಸೋಕು ಗೊತ್ತು, ಅದೇ ಜಾಗದಲ್ಲಿ ಮತ್ತೆ ಮನೆ ಕಟ್ಟಿಕೊಡೋದಕ್ಕೂ ಗೊತ್ತು. ಹೌದು, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಾವು ಕೊಟ್ಟ ಪ್ರಾಮಿಸ್ ಅನ್ನ ಉಳಿಸಿಕೊಂಡಿದ್ದಾರೆ. ಯೋಗಿಜಿ ಅಧಿಕಾರಕ್ಕೆ ಬಂದ ಕೂಡಲೇ ಉತ್ತರ ಪ್ರದೇಶದಲ್ಲಿ ಮಾಫಿಯಾವನ್ನ ನಾಶ ಮಾಡ್ತೀನಿ ಅನ್ನುವ ಭರವಸೆಯನ್ನ ನೀಡಿದ್ರು. ಅವರು ಏನ್ ಹೇಳಿದ್ದಾರೋ ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಕೂಡ. क्या ये सच नहीं कि जिस अतीक अहमद के खिलाफ पीड़ित परिवारों ने मुकदमा दर्ज कराया उसके परिवार के खिलाफ, वो समाजवादी पार्टी के द्वारा पोषित माफिया है और उसकी कमर पर तोड़ने का काम हमारी सरकार ने किया है और फिर वे की है। इसे हम आज कह रहे हैं, इस माफिया को मिट्टी में मिला देंगे, सरकार में देंगे। ಅಷ್ಟೇ ಅಲ್ಲ, ಮಾಫಿಯಾಗಳಿಂದ ವಶಪಡಿಸಿಕೊಳ್ಳಲಾದ ಭೂಮಿಗಳಲ್ಲಿ ಉತ್ತರ ಪ್ರದೇಶದ ಬಡವರು ಹಾಗೂ ದಲಿತರಿಗೆ ಮನೆಯನ್ನ ಸರ್ಕಾರದ ಕಡೆಯಿಂದ ಕಟ್ಕೊಡ್ತೀವಿ ಅಂತ ಹೇಳಿದ್ರು. 2023ರಲ್ಲಿ ಕೊಲೆಗಾರ, ಗ್ಯಾಂಗ್ಸ್ಟರ್ ಕಮ್ ಪೊಲಿಟಿಷಿಯನ್ ಆಗಿದ್ದ ಅತೀಕ್ ಅಹಮದ್ ನಿಂದ ಪ್ರಯಾಗ್ರಾಜ್ ನಗರದಲ್ಲಿದ್ದ ಭೂಮಿಯನ್ನ ವಶಪಡಿಸಿಕೊಳ್ಳಲಾಯಿತು. ನಂತರ ಅದೇ ಭೂಮಿಯಲ್ಲಿ ಸುಮಾರು 76 ಬಡವರಿಗೆ ಮನೆಯನ್ನ ನಿರ್ಮಾಣ ಮಾಡಿ ಕೊಡಲಾಗಿತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಯೋಗಿಜಿ ಸರ್ಕಾರ ಮನೆಗಳನ್ನ ನಿರ್ಮಾಣ ಮಾಡಿ ಕೊಡ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಉತ್ತರ ಪ್ರದೇಶದ ಅತಿ ದೊಡ್ಡ ಕ್ರಿಮಿನಲ್, ಅತಿ ದೊಡ್ಡ ಮಾಫಿಯಾ ಡಾನ್, ಪೊಲಿಟಿಷಿಯನ್ ಮುಖ್ತಾರ್ ಅನ್ಸಾರಿ ಅಕ್ರಮವಾಗಿ ಕಸಿದುಕೊಂಡಿದ್ದ ಭೂಮಿಯನ್ನ ಯೋಗಿ ಸರ್ಕಾರ ಮತ್ತೆ ಪಡೆದುಕೊಂಡಿದೆ. ಲಕ್ನೋನ ಪ್ರಮುಖ ದಲಿಬಾಗ್ ಪ್ರದೇಶದಲ್ಲಿ ಆಕ್ರಮಿಸಿಕೊಂಡಿದ್ದ ಭೂಮಿಯನ್ನ ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಬಡವರಿಗೆ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿ ಕೊಡುವ ಕೆಲಸವನ್ನ ಯೋಗಿಜಿ ಮಾಡ್ತಾ ಇದ್ದಾರೆ. ಲಕ್ನೋ ಅಭಿವೃದ್ಧಿ ಪ್ರಾಧಿಕಾರ LDA ಮುಖ್ತಾರ್ ಅನ್ಸಾರಿಯಿಂದ ವಶಪಡಿಸಿಕೊಂಡಿದ್ದ ಭೂಮಿಯಲ್ಲಿ ಈಗ 72 ಫ್ಲಾಟ್ಸ್ ಗಳನ್ನ ನಿರ್ಮಾಣ ಮಾಡಿದೆ. ಕೇವಲ 2 ವರ್ಷಗಳಲ್ಲಿ ಅವರು ಈ ಯೋಜನೆಯನ್ನ ಪೂರ್ಣಗೊಳಿಸಿದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿ ಈಗ ಕೈಗೆಟುಕುವ ಬೆಲೆಯಲ್ಲಿ ನೀಡಲಾಗ್ತಾ ಇದೆ. ಆ ಮೂಲಕ ಡಿಸರ್ವ್ ಫ್ಯಾಮಿಲೀಸ್ ಗಳಿಗೆ ಮನೆಗಳನ್ನ ಕೊಟ್ಟು ಈ ಹಿಂದೆ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದ್ದ ಭೂಮಿಯನ್ನ ಒಳ್ಳೆಯ ರೀತಿಯಲ್ಲಿ ಯೋಗಿಜಿ ಬಡವರ ಒಳಿತಿಗಾಗಿ ಬಳಕೆ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅಪರಾಧದ ಸಂಕೇತವಾಗಿದ್ದಂತಹ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಈಗ ಬಡವರು ಕೂಡ ಮನೆಗಳನ್ನ ಹೊಂದುವ ಅವಕಾಶ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಬುಲ್ಡೋಸರ್ ಬಾಬಾ ಯೋಗಿಜಿ. ಇದು ಯೋಗಿಜಿ ಮಾಡೆಲ್. ಯೋಗಿಜಿ ಉತ್ತರ ಪ್ರದೇಶದ ಜನರಿಗೆ ಏನೆಲ್ಲ ಪ್ರಾಮಿಸ್ ಮಾಡಿದ್ದಾರೋ ಅವೆಲ್ಲವನ್ನು ಕೂಡ ಒಂದೊಂದಾಗಿಯೇ ಪೂರೈಸ್ತಾ ಬರ್ತಾ ಇದ್ದಾರೆ. ಆ ಮೂಲಕ ಉತ್ತರ ಪ್ರದೇಶವನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಮ್ಗೊಬ್ಬ ಮುಖ್ಯಮಂತ್ರಿ ಇದ್ದಾರೆ. 5 ಗ್ಯಾರಂಟಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರು. ಆದ್ರೆ ಒಂದೇ ಒಂದು ಪ್ರಾಮಿಸ್ ಕೂಡ ಫುಲ್ಫಿಲ್ ಮಾಡದೆ, ರಾಜ್ಯದ ಅಭಿವೃದ್ಧಿ ಮಾಡದೆ ಕರ್ನಾಟಕವನ್ನ ಪಾತಾಳಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಸಿದ್ದಾರೆ. ನಿಜವಾಗ್ಲೂ ಉತ್ತರ ಪ್ರದೇಶದ ಜನರು ಪುಣ್ಯವಂತರು. ಯೋಗಿಜಿ ಅಂತಹ ಮುಖ್ಯಮಂತ್ರಿಯನ್ನ ಪಡ್ಕೊಂಡ್ರಲ್ವಾ? ಅದಕ್ಕೆ ಹೇಳೋದು, ವೋಟ್ ಮಾಡುವಾಗ ಅಭಿವೃದ್ಧಿಗೆ ವೋಟ್ ಮಾಡಬೇಕು ವಿನಃ ಬಿಟ್ಟಿ ಭಾಗ್ಯಗಳಿಗೆ ಅಲ್ಲ. ಬಿಟ್ಟಿ ಭಾಗ್ಯಕ್ಕೆ ವೋಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕರ್ನಾಟಕ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಭಿವೃದ್ಧಿಗೆ ವೋಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಗೂಂಡಾ ರಾಜ್ಯ ಇವತ್ತು ಅಭಿವೃದ್ಧಿ ರಾಜ್ಯವಾಗಿ ಟ್ರಾನ್ಸ್ಫಾರ್ಮ್ ಆಗಿರೋದು ಯೋಗಿಜಿ ಅವರ ಉತ್ತರ ಪ್ರದೇಶ. ದ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ?
ಇಮ್ಯಾಜಿನ್ ಮಾಡಿ ಯೋಗಿಜಿ ಬರುವ ಮೊದಲು ಉತ್ತರ ಪ್ರದೇಶ ಹೇಗಿತ್ತು ಅಂತ. ಗಲಭೆ ಮತ್ತು ಮಾಫಿಯಾ ಸಂಸ್ಕೃತಿ ಉತ್ತರ ಪ್ರದೇಶದಲ್ಲಿ ಬೀಡು ಬಿಟ್ಟಿತ್ತು. ಭೂ ಮಾಫಿಯಾ ಜೋರಾಗಿ ನಡೀತಾ ಇತ್ತು. ಆಗ ಪಾಪ ಬಡವರು ನಿರಾಶರಾಗಿ ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಇತ್ತು. ಬಡ ಜನರು ಪ್ರತಿದಿನ ಭಯದಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಯೋಗಿಜಿ ಬಂದ ಕೇವಲ 8 ವರ್ಷದಲ್ಲೇ ಎಲ್ಲ ಬದಲಾಯಿತು. ಗಲಭೆಗಳಿಗೆ ಫುಲ್ ಸ್ಟಾಪ್ ಇಟ್ರು. ಗೂಂಡಾ ಸಂಸ್ಕೃತಿಯನ್ನ ನಿರ್ಮೂಲನೆ ಮಾಡಿದ್ರು. ಮಾಫಿಯಾ ಸಂಸ್ಕೃತಿಯನ್ನ ನಿರ್ಮೂಲನೆ ಮಾಡಿದ್ರು. ಅಷ್ಟೇ ಅಲ್ಲ, ಬಡವರಿಂದ ಕಸಿದುಕೊಂಡ ಭೂಮಿಯನ್ನ ಮತ್ತೆ ವಾಪಸ್ ಪಡೆದು ಅದನ್ನ ಮತ್ತೆ ಬಡವರಿಗೆ ಕೊಡುವ ಕೆಲಸವನ್ನ ಯೋಗಿಜಿ ಮಾಡಿದ್ರು. ಇದು ಅಭಿವೃದ್ಧಿ ಅಂದ್ರೆ, ಇದು ಯೋಗಿಜಿ ಆಡಳಿತ ಅಂದ್ರೆ. ಯಾಕೆ ಎಲ್ಲರಿಗೂ ಯೋಗಿಜಿ ಇಷ್ಟ ಆಗೋದು ಅಂದ್ರೆ ಇದೇ ಕಾರಣಕ್ಕೆ. ಏನಂತೀರಾ? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.